ಸದಾಶಿವ ಸರ್ ನನ್ನ ಒಂದು ಬ್ಯಾಕ್ ಬೋನ್ ಆಗಿ ಒಂದು ಸಿನಿಮಾಗೆ ನಮ್ಮ ನಿಂತಿದ್ದಾರೆ. ಐ ಥಿಂಕ್ ಫಸ್ಟ್ ಸ್ಟಾರ್ಟಿಂಗ್ ಮುಹೂರ್ತದಿಂದ ಹಿಡಿದು ಇಲ್ಲಿವರೆಗೂ ಒಂದು ಬ್ಯಾಕ್ ಬೋನ್ ಆಗಿ, ಹಾಗೂ ಇನ್ನೊಬ್ರು ಇಲ್ಲ ಕುಮಾರ್ ಅವರು ಒಂದು ಬ್ಯಾಕ್ ಬೋನ್ ಆಗಿ ಒಂದು ಫ್ರೆಂಡ್ಸ್ ಆಗಿ ಎಲ್ಲ ಈ ಸಿನಿಮಾಗೆ ಜೊತೆಗಿದ್ದಾರೆ. ಆ್ಯಂಡ್ JKಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಒಂದೇ ಒಂದು ಫೋನ್ ಕಾಲ್ಗೆ ಸರ್ ನಾನು ಮಾತಾಡಿದಾಗ ಇಲ್ಲ ಬಂದು ಮಾಡ್ಕೊಡ್ತೀನಿ ಮಗ, ಡೋಂಟ್ ವರಿ ಅಂತ ತುಂಬ ಸ್ಪಂದಿಸಿ ಅವ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಆಕ್ಚುಲಿ ನಾನು ಮಾತಾಡಬೇಕಾಗಿತ್ತು, ಸಾರಿ ತಪ್ಪಾಯ್ತು ಸರ್. ನಾನು ಫಸ್ಟ್ ಮುಮ್ತಾಜ್ ಸಿನಿಮಾಗೆ ನನ್ನ ನಂಬಿ ಫಸ್ಟ್ ನಾನು ನಿರ್ದೇಶಕರು ಮಾಡಿದ್ದು ಸದಣ ಅಂದ್ಬಿಟ್ಟು, ಸೊ ಧರ್ಮಸ್ಥಳ ಚಾನ್ಸ್ ತಗೊಂಡು ನನಗೆ ಮಿಸ್ ಆಗೋಯ್ತು ಸರ್. ಆಕ್ಚುಲಿ ನನ್ನ ಜೀವನ ಇರೋವರೆಗೂ ನಾನು ಮರೀತಾ ಇರ್ತಕ್ಕಂಥ ಮೊದಲನೇ ವ್ಯಕ್ತಿ ಸದಣ. ಅದಾದ್ಮೇಲೆ ನನಗೆ ಮ್ಯಾನೇಜರ್ ಕಪಾಲಿ ಸರ್. ಅವರು ನಾರ್ಮಲ್ ಆಗಿ ಸಿನಿಮಾ ಮ್ಯಾನೇಜರ್ ಅಷ್ಟೇ. ನನಗೆ ಏನೇ ಇದ್ರು ನನಗೆ ಇವತ್ತು ನಾನು ಸಿನಿಮಾ ಡೈರೆಕ್ಟರ್ ಆಗಿದ್ರು ಅದಕ್ಕೆ ಮೂಲ ನಮ್ಮ ಕಪಾಲಿ ಸರ್. ಇವಾಗಲೂ ನಾನು ಏನೇ ಮಾಡ್ಬೇಕಾದ್ರೆ ಫಸ್ಟ್ ಕಪಾಲಿ ಸರ್ ಫೋನ್ ಮಾಡ್ತೀನಿ. ನನ್ಗೆ ಎಲ್ಲಾ ತರ ಸಪೋರ್ಟ್ ಮಾಡೋದು ಕಪಾಲಿ ಸರ್. ಥ್ಯಾಂಕ್ ಯು ಕಪಾಲಿ ಸರ್. ಯಾಕಂದ್ರೆ ನಾನು ಊರ್ ಬಿಟ್ಟು ಊರಿಗೆ ಬಂದು ನಾನು ಇಲ್ಲಿ ಬೆಳೆದಿದ್ದೀನಿ ಅಂದ್ರೆ ನಾನು ಇಷ್ಟು ಜನ ಹೆಸರು ಹೇಳಿದ್ದೀನೋ ಇವರೆಲ್ಲ ನನಗೆ ಸಾಥ್ ಕೊಟ್ಟಿದ್ದಾರೆ. ನಮ್ಮ ಅಪ್ಪ ಅಮ್ಮ ಹಳ್ಳಿಯಲ್ಲಿ ಇದ್ರು ನನ್ಗೆ ಇವರೆಲ್ಲ ಆಸ್ಥಾನದಲ್ಲಿ ನನ್ಗೆ ತುಂಬಿರೋದು ನಮ್ಮ ಸದನ, ನಮ್ಮ ಕಪಾಲಿ ಸರ್, ಬನ್ಕರ್ ಸರ್, ಇಷ್ಟು ಜನ ಮಿಸ್ ಮಾಡಿದ್ದೀನಿ ಅವಾಗಲೇ. ಸಾರಿ ಸದನ, ಸಾರಿ. ರಾಜರಾಜೇಶ್ವರಿ ನಗರದಲ್ಲಿ ಬಹಳಷ್ಟು ಜನ ಚಲನಚಿತ್ರ ವಿಭಾಗಕ್ಕೆ ಸಂಬಂಧಪಟ್ಟವ್ರಿಗೆ ಆಫ್ ದಿ ರೆಕಾರ್ಡ್ ಅಂದರೆ ಬಹಳಷ್ಟು ಜನಕ್ಕೆ ಸಹಾಯ ಮಾಡಿದ್ದಾರೆ. ಬಟ್ ಇವತ್ತು ಫಸ್ಟು ಅವ್ರನ್ನ ಒಂದು ಸಿನಿಮಾ ಕಾರ್ಯಕ್ರಮದಲ್ಲಿ ನಾನು ನೋಡ್ತಾ ಇದ್ದೀನಿ. ಯಾರನ್ನ ಬರಲಿ ಆರ್ ಆರ್ ನಗರದವರು ಸೂರ್ನಹಳ್ಳಿ ಜಯರಾಮಣ್ಣ ಅಂತಾರೆ. ಆಮೇಲೆ ನಂಗೆ ಸುರೇಶ್ ಮೇಲ್ಸಂದ್ರ ಅವ್ರದ್ದು ಸಂಪರ್ಕ ಗೊತ್ತಿತ್ತು. ಹೀಗಾಗಿ ಅವ್ರನ್ನ ಗೌರವಿಸ್ತಾ, ಇನ್ನು ಅವಿನಾಶ್ ಫಸ್ಟ್ ಟೈಮು ನೀವು ಇರೋದನ್ನು ಓಪನ್ ಆಗಿ ಹೀಗೆ ಅಂತ ಹೇಳ್ಕೊಂಡ್ರೆ ನನಗೆ ನಿಮ್ಮ ಬ್ಯಾಕ್ಗ್ರೌಂಡ್ ಗೊತ್ತಿರಲಿಲ್ಲ. ಗೊತ್ತಾಗಿ ಒಳ್ಳೇದಾಯಿತು. ಇನ್ನು ಮ್ಯೂಸಿಕ್ ಡೈರೆಕ್ಟ್ರು ಅವ್ರದ್ದು ಸಿನಿಮಾ ನೋಡಾದ್ಮೇಲೆ ನಾನು ತಿಳ್ಕೊತೀನಿ. ಚೆನ್ನಾಗಿ ಹಾಡು ಹೇಳಿದ್ದೀರಿ ಬೇರೆಣ್ಣ, ನೀವು ಎಲ್ಲರಿಗೂ ಸಹಾಯಕವಾಗಿರ್ತೀರಿ ಅಂತ ಕೇಳಿದ್ದೀರಿ ವಿನ ನನಗದ್ರ ಅನುಭವ ಇಲ್ಲ. ಇನ್ನು ವಿಶೇಷವಾಗಿ ಒಂದು 3 ಜನದ ಬಗ್ಗೆ ನಾನು ಮಾತಾಡಲೇಬೇಕು. ಮೊದಲನೇದು ನಿರ್ದೇಶಕರಾದಂಥ ಮುರಳಿಯವರು. ಅವರು ಹೇಳಿದ್ರು ಗುರು ಇದ್ದಂಗೆ, ಆಮೇಲೆ ಕನ್ವೆನ್ಸು ಬಣ್ಕರ್ ಟೇಬಲ್ ಕೂತಾಗ ಮಾತ್ರ ಹೋಗ್ರಿ ಅಂತ. ಅದೊಂದು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ. ಟೇಬಲ್ಲು ಅಂದ್ರೆ ಏನು ತಿಳ್ಕೊಂತಾರೆ ಅಂದರೆ ಗುಂಡೆ ಹಾಕಿ ಹೋಗೋದ್ರು ಬೇಕು ಕೊಡ್ತಾರೆ ಅಂದಂಗಾಗುತ್ತೆ ತಾನೇ. ಅದೆಲ್ಲ ತಾನೇನಪ್ಪ. ಅಯ್ಯೋ ಗುರು, ಅಲ್ಲಲ್ಲ ನೀನ್ ಚಿಕ್ಕ ಹುಡುಗನೋ ದೊಡ್ಡ ಹುಡುಗನ ಬಟ್ ತಿಳ್ಕೊಳ್ಳೋದೇ ತಿಳ್ಕೊಂತಾರೆ ಗುರು. ಟೇಬಲ್ ಅಲ್ಲಿ ಕೂತಾಗ ಎತ್ಕೊಟ್ಬಿಡ್ತಾರೆ. ಕ್ಯಾಶ್ ಟೇಬಲ್ ಕ್ಲಾರಿಫಿಕೇಶನ್ ಕೇಳ್ಕೊಂಡೆ. ಆಮೇಲೆ ಅದೊಂದು ಸ್ವಭಾವ ಇತ್ತು. ನಾನು ದಿವಸ ಶೂಟಿಂಗ್ ನಡೆಯುವಾಗ ಎಲ್ಲರನ್ನೂ ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಯಾರ್ಯಾರು ಏನೇನು ಮಾಡ್ತಾ ಇರ್ತಾರೆ ಅಂತೇಳಿ ಅಂತ. ಈತ ಇವತ್ತು ಏನು ಸೈಜ್ ಇದ್ದಾನೋ ಇದರಲ್ಲಿ ಕಾಲು ಭಾಗ ಇದ್ದ ಅವಾಗ. ಮುಳ್ಳೆ ಈಗೇನಿದಲ್ಲ ಇದ್ರಲ್ಲಿ ಕಾಲು ಭಾಗ ಇದ್ದ. ನಾನು ಓಪನಿಂಗ್ ಡೇ ಇದನ್ನು ನೋಡಿದ ದಿವಸ ಡೈರೆಕ್ಟರ್ನ ಕರೆದು ಕೇಳಿದೆ, ದಿನೇಶ್ ಬಾಬುನ, ಸರ್ ಈ ಹುಡುಗ ಯಾರು ಸರ್ ಅಂದೆ. ಅಸಿಸ್ಟೆಂಟ್ ಡೈರೆಕ್ಟ್ರು ಅಂದರು. ಸರ್ ಇವ್ನಿಗೇನು ಸ್ಕೂಲ್ ಯೂನಿಫಾರ್ಮ್ ಹಾಕಿದ್ರೆ ಯಾವುದೋ ಸ್ಕೂಲ್ ಹುಡುಗ ಇದ್ದಂಗೆ ನೀವು ಕರ್ಕೊಂಬಂದು ಏನು ಸರ್ ಮಾಡ್ತೀರ ನೀವು ಅಂದೆ. ಇಲ್ಲ ಬಡ್ಕೊಂಡು ನೀವು ಸುಮ್ಮನೆ ಅಬ್ಸರ್ವ್, ನೀವೆಲ್ಲ ಸ್ಟಡಿ ಮಾಡ್ತಾ ಇರ್ತಾರೆ ಅಬ್ಸರ್ವ್ ಮಾಡಿರಿ ಅಂದರು. ಆಮೇಲೆ ಅಬ್ಸರ್ವ್ ಮಾಡ್ತಾ ಅಪ್ಪ ಶೂಟಿಂಗ್ ಮುಗಿತಿದ್ದಂಗೆ ಯಾರಿಗೂ ಹೇಳ್ತಿರಲಿಲ್ಲ ಕೇಳ್ತಿರಲಿಲ್ಲ, ಸುಮ್ಮನೆ ಹೋಗ್ತಾ ಇರೋ. ನಾನು ಮ್ಯಾನೇಜರ್ನ ಕರೆಯೋದು, ಕಪಾಲಿನೂ ಕರೆಯೋದು. ಕರೆದ್ಬಿಟ್ರು ಕಪಾಲಿ, ಆ ಹುಡುಗ ದುಡ್ಡಿಸ್ಕೊಂಡೆನ. ಅಣ್ಣ ಏನು ಕೇಳಿಲ್ಲ ಅಣ್ಣ, ಹಂಗೆ ಹೋಗ್ಬಿಟ್ಟ. ಯಾಕಂದ್ರೆ ಯಾವ್ದ್ರಿ ಇದು ಅಂತ ಹೇಳ್ಬಿಟ್ಟು ಮಾರನೇ ದಿವಸ ಬಂದೆ. ಮುಳ್ಳಿ ಬನ್ರಿ ಇಲ್ಲಿ. ಅಲ್ಲ ರೀ, ಶೂಟಿಂಗು ಮುಗಿದಾದ್ಮೇಲೆ ಕನ್ವೆನ್ಸು ತಗೊಳ್ದಂಗೆ ಹೋಗ್ತಿರಲ್ರಿ ನೀವು, ಹೆಂಗೆ ಅಂದೆ. ಸರ್ ನಾನು ಕೆಲಸ ಕಲಿಯಕ್ಕೆ ಬಂದಿದ್ದೀನಿ ಸರ್. ಕೊಟ್ಟರು ಸರಿ ಕೊಡದೇವರು ಸರಿ ಹೋಗ್ತಾ ಇರ್ತೀನಿ ಸರ್. ಮಾಡೋದು ತಪ್ಪಾಗುತ್ತಲ್ಲೇನ್ರಿ ಅಂದೆ. ಅಲ್ಲ ನಿಮ್ಮ ಹತ್ರ ದುಡ್ಡಿತ್ತಂದೆ. ಬಸ್ಸಾರಿಗೆ ಹೋಗೋಕ್ಕಿತ್ತು ಸರ್, ಏನು ಸಮಸ್ಯೆ ಇರಲಿಲ್ಲ. ಅಲ್ಲಪ್ಪ ಮತ್ತೆ ಇನ್ನು ಹೆಂಗ್ರಿ ನೀನು ಊರಿಂದ ಬೇರೆ ಬಂದಿರ್ತೀನಿ, ಎಲ್ಲಿರ್ತೀನಿ, ಯಾರು ಹೇಳ್ತಾರೆ ಸರಿಯಾಗಿ ಸರ್. ಅದನ್ನೆಲ್ಲ ಮಾಡೋಂಗಿಲ್ಲ, ನೀನು ಕರೆಕ್ಟಾಗಿ ತಗೊಂಡು ಹೋಗ್ಬೇಕು ಅಂತೇಳಿ ನಾನೇ ಮೊದಲು ಯಾರನ್ನ ಬಿಟ್ಟರು ಅವನ್ನ ಅಬ್ಸರ್ವ್ ಮಾಡ್ತಿದ್ದೆ. ಯಾಕಂದ್ರೆ ಕೇಳ್ದಂಗೆ ಹೋಗ್ಬಿಡ್ತಾನಲ್ಲ ಅಂತೇಳಿ. ಆಮೇಲೆ ಕಪಾಲಿ ತಗೊಂಡು ಈಸ್ಕೊಂಡು ಹೋದ್ರೇನೋ ಅಂತೇಳಿ ಈಸ್ಕೊಂಡು ಹೋದ್ರು ಅಂತ ಹೇಳಿದ್ರು. ಇದು ಆರೋ ಒಂದು ನೇಚರು. ಆಮೇಲೆ ಈ ಹಿಂದೆ ಒಂದು ಸಾರಿ ಮುಮ್ತಾಜ್ ಸಿನಿಮಾ ಮಾಡಿದಾಗ ನನ್ನನ್ನು ಇದೇ ಧರ್ಮ ಅವ್ರ ಜೊತೆನಲ್ಲಿ ಒಂದು ಕ್ಯಾರೆಕ್ಟರ್ ಮಾಡ್ರಿ ಅಂತ ಕರೆದ್ರು. ಸರಿ ನಾನಂದೆ, ಧರ್ಮನ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಈ ಥರ ಇದನ್ನ ಜೊತೆನಲ್ಲಿ ಆ್ಯಕ್ಟ್ ಮಾಡೋದು ಅಂದರೆ ಇವ್ರು ಸರಿ ಇವತ್ತು ಹೋದ್ವಿ, ಆ್ಯಕ್ಟ್ ಮಾಡಿದ್ವಿ, ಬಂದ್ವಿ. ಅವಾಗ ನಾನು ಧರ್ಮನ ಅಂದರೆ ಇವ್ರ ತಂದೆಯವ್ರ ಬಗ್ಗೆ ನನಗೆ ಸಂಪೂರ್ಣವಾಗಿದೆ ಮಾಹಿತಿ ಇದೆ.
ಅದ್ಭುತವಾದಂತಹ ಒಂದು ಇನ್ನೋಸೆಂಟ್ ಮನುಷ್ಯ. ಅಂದರೆ ನಾನು ಮದಿಂದನೂ ಇವ್ರಿಗೆ ಈ ಮೊನ್ನೆ ಒಬ್ರಿಗೆ ಯಾರಿಗೋ ಏನು ಸ್ಟಾರ್ ಏನೋ ಹೇಳಿದ್ವಲ್ಲ ಸರ್, ಯಾರಿಗೋ ಒಬ್ರಿಗೂ ಏನೋ ಸ್ಟಾರ್ ಅಂದ್ವಿ ಮೊನ್ನೆ ಸರ್ವಿನಲ್ಲಿ, ಆ ಓಪನ್ ಸ್ಟಾರ್. ಇವರು ಇನ್ನೋಸೆಂಟ್ ಸ್ಟಾರ್ ಆ್ಯಕ್ಚುಲಿ. ಇವ್ರು ನಾನು ಸಾಯಂಕಾಲ ಸ್ವಲ್ಪ ಹೋಗೋದ ಬೇಗ ಹೋದ್ರೆ ನಾನು ನಿಂತಿದ್ದು ನೋಡ್ತಾರಳೆ ನನ್ನ ಬಿಗ್ ಬಾಸ್ನ ಓಪನಿಂಗ್ ಡೇ ಹೇಳಿದೆ, ನೋಡಿ ಈ ಮನುಷ್ಯ ಜಗತ್ತಿನಾದ್ಯಂತ ಒಳ್ಳೆ ಹೆಸರು ತಗೊಂಡು ಆಚೆಗೆ ಹೋಯ್ತಾನೆ, ಹಂಗೆ ಹೋಗಲ್ಲ ಅಂತ ಹೇಳಿದೆ. ಇವತ್ತಿಗೂ ಕೂಡ ಅದು ಕ್ಯಾರಿಯರ್ ಆಗಿದೆ. ಸೊ ಹೀಗಾಗಿ ನಿಮಗೆ ನಾನು ಇನ್ನೋಸೆಂಟ್ ಸ್ಟಾರ್ ಅಂತೇಳಿ ಮೈಂಡಲ್ಲಿ ಇಟ್ಕೊಂಡಿದ್ದೀನಿ. ಆದರೆ ನಿಮ್ಮದು ತಲವಾರ್ ಅನ್ನೋದು ಕೇಳಿದಾಗ ಭಯ ಬಿಟ್ಬಿಟ್ಟಿದ್ದು, ಯಾರು ಪಾಪ ಇನ್ನೋಸೆಂಟ್ ಹುಡುಗನ್ ತಗೊಂಬ ಅಂದ್ಬಿಟ್ಟು ತಲವಾರ್ ಅಂತ ಇಟ್ಬಿಟ್ಟು ಮಾಡೋರಲ್ರಿ. ಏನ್ರಿ ಮಾಡೋರು ಅಂದರೆ, ನೀವು ಅಣ್ಣ ತಲವಾರು ಹಿಡಿದೇ ಹೋದ್ರೂ ಅವ್ರದ್ದು ಫೈಟ್ ನೋಡಿದೆ ಮೇಕಿಂಗು, ಕೊಟ್ಟರೆ ತಲವಾರು ಆಯ್ತೀರಾ, ಹಂಗಂತ ಇನ್ನೋಸೆಂಟ್ ಏನು ಚಾರ್ಜ್ ನಂದು ಚೇಂಜ್ ಆಗಲ್ಲ, ಅದೇ ಹಂಗೆ ಇರುತ್ತೆ. ಅಂದರೆ ಒಂದು ಸುಸಂಸ್ಕೃತ ಕುಟುಂಬದಿಂದ ಅವ್ರ ತಂದೆ ತಾಯಿನೂ ಕೂಡ ಅಂಥದ್ದೇ ಒಂದು ಸಂಸ್ಕಾರವನ್ನು ಈ ಹುಡುಗನ ಇದು ಮಾಡಿ, ಅಂದರೆ ಧರ್ಮಕ್ಕೆ ಮಾಡಿದ್ದು. ನನ್ನ ವೈಫು ಹೇಳ್ತಾ ಇರ್ತಾರೆ, ಇಲ್ಲ ನೀವು ಹೇಳಿದ್ದು ಕರೆಕ್ಟ್ ರೀ, ತುಂಬ ಒಳ್ಳೆ ಹುಡುಗ ಅವನು, ತುಂಬ ಒಳ್ಳೆ ಹುಡುಗ ಅವನು ಅಂತ ತುಂಬಾ ಇವನ ಬಗ್ಗೆ ಭಾಳ ಮೆಚ್ಚುಗೆ ವ್ಯಕ್ತವಾಯಿತು. ಈಗ ನೀವು ಬಿಗ್ ಬಾಸ್ಗೆ ಹೋಗಿ ಬಂದಾದ್ಮೇಲೆ ನಿಮ್ಮ ಒರಿಜಿನಲ್ ವ್ಯಕ್ತಿತ್ವದ ಅನಾವರಣ, ಅಂದರೆ ಈಗ ನಾನು ಬರೀ ಇದು ನಾನು ಹೇಳಿದ್ರೆ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ, ಆದರೆ ನೀವು ಹೋಗಿ ಬಂದಾದ್ಮೇಲೆ ಸಮಾಜಕ್ಕೆ ಗೊತ್ತಾಗ್ಬಿಡ್ತು ನಿಮ್ಮ ಇನ್ನೋಸೆನ್ಸಿ ಎಷ್ಟಿದೆ ಅಂತೇಳಿ ಅಂತ. ಇನ್ನು ಸುರೇಶ್ ಬೈರ್ಸಂದ್ರ ಅವರು ನಮ್ಮ ದಿನೇಶ್ ಬಾಬು ಅವ್ರನ್ನ ನಮ್ಮ ಸಿನಿಮಾಗಳು ಮಾಡೋ ಸಂದರ್ಭದಲ್ಲಿ, ಸರ್ ಮತ್ತು ಎರಡೆರಡು ಕ್ಯಾಮ್ರಾಗಳಿದ್ದಾವೆ, ಹೆಂಗೆ ಆಪ್ರೇಟ್ ಮಾಡ್ತೀವಿ ಅಂತ. ಅವಾಗಿನ ಇದಿಲ್ಲ, ಕ್ಯಾಮ್ರಾಗಳು ಯಾವೂ ಇಲ್ಲ, ಅದು ಡಿಜಿಟಲ್ ಕ್ಯಾಮ್ರಾಗಳಿಲ್ಲ, 435 ಕ್ಯಾಮ್ರಾ ನೆಗೆಟಿವ್ ಯೂಸ್ ಮಾಡ್ತಾ ಇದ್ವಿ. ನಿಮ್ದು 2 ಕ್ಯಾಮ್ರಾ ಯೂಸ್ ಮಾಡ್ತಾ ಇದ್ದಿಲ್ಲ ಗುರು, ಹೆಂಗೆ ಅಂದೆ. ಅದಕ್ಕೆ ಇಲ್ಲ ಸುರೇಶ್ ಅಂತ ಒಬ್ಬರಿದ್ದಾರೆ, ಅವ್ರು ಚೆನ್ನಾಗಿ ಮಾಡ್ತಾರೆ ಅಂದರು. ಇವರು ಬಂದರು, ಇವ್ರು ಪಾಪ ತುಂಬ ಇನ್ನೋಸೆಂಟ್, ಇವ್ರೂ ಇದರಲ್ಲೇ ಇರ್ತಾರೆ. ಆದರೆ ಒಂದೊಂದು ಸಾರಿ ಅವ್ರು ನೋಡೋ ಲುಕ್ ಇರ್ತದಲ್ಲ, ಅದು ಸ್ವಲ್ಪ ನನಗೆ ನೋಡೋ ಒಂಥರ ಖರಾಬು ಅನ್ಸೋದು. ನೋಡೋ ಲುಕ್ಕು, ಆಮೇಲೆ ಮಾತಾಡೋ ಸ್ಟೈಲು ನನ್ನ ಮಾಡೋದು. ಆಮೇಲೆ ಶೂಟಿಂಗ್ ನನ್ನ ಫ್ಲಾಟ್ ಕ್ಯಾಮ್ರಾ ಆ್ಯಕ್ಷನ್ ಎಲ್ಲ ಮುಗಿದಾದ್ಮೇಲೆ ಕಟ್ ಅಂದ ತಕ್ಷಣನೇ ಅಸಿಸ್ಟೆಂಟ್ ಡೈರೆಕ್ಟ್ರು ಅವರಿಬ್ಬರು ಮಾಯ ಆಗ್ಬಿಡೋರು. ಎಲ್ಲೂ ಆಯ್ತಾರೆ ಇವರು ಅಂತ ನಾವು ದಿನೇಶ್ ಬಾಬುನ ಕೇಳ್ತಿದ್ವಿ, ಏನು ಸರ್ ನಿಮ್ಮ ಅಸಿಸ್ಟೆಂಟ್ ಅವನು ಹೋಗ್ಬಿಡ್ತಾನೆ, ಈತರು ಹೋಗ್ಬಿಡ್ತಾನಲ್ಲ, ಹೆಂಗೆ ಸರ್ ಏನೋ ಮಾತಾಡ್ತಿರ್ತಾರೆ. ಇವರು ಆಚೆ ಕಡೆ ಬಂದು ಹೇಳೋದೇನು ನಮಗೆ ಅಂದರೆ, ಅದು ಈ ಶಾರ್ಟ್ ತೆಗೆದ್ವಲ್ಲ ಅದು ಹೆಂಗೆ ಅಂತ ಇವರು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ನನ್ನನ್ನು ಕೇಳ್ತಾ ಇದ್ರು, ನಾನು ಅವ್ರಿಗೆ ಉತ್ತರ ಕೊಡ್ತಾ ಇದ್ದೆ ಅಂತ. ಇವರು ಇಲ್ಲ, ಇವ್ರದ್ದು ಮುಂದಿನ ಪ್ಲಾನ್ಗಳು, ನೀನೇ ಕ್ಯಾಮ್ರಾಮನ್ನು, ನಾನೇ ಪ್ರೊಡ್ಯೂಸರು, ನಾನೇ ಡೈರೆಕ್ಟರ್ ಅಂತೇಳಿ ಅವತ್ತಿಂದಲೂ ಇವು ನಡ್ಕೊಂಡೇ ಬರ್ತಾ ಇದ್ವು. ನಾನು ಸುಮ್ಮನೆ ಸ್ಟಡಿ ಮಾಡ್ಕೊಂಡು ಏನೋ ಬಿಡ್ರಿ ಚೆನ್ನಾಗಿರ್ಲಿ ಅನ್ಕೊಂಡು ಆರಾಮಾಗಿದ್ವಿ. ನಂತರ ಜೊತೆನಲ್ಲಿ ಅಲ್ಲಲ್ಲ ಸಿನಿಮಾ ಕ್ಯಾಮ್ರಾಮನ್ ಆಗಿ 4-5 ಸಿನಿಮಾ ಮಾಡಿದ್ರಿ ಬಿಡ್ರಿ, ಅದಲ್ಲ. ಅದಾದ್ಮೇಲೆ ಅಲ್ಲ, ಇದು ಸುನಿ ಮಾಡಿದ ಸಿನಿಮಾ ಬಹುಪರಾಕು. ಆ ಸಿನಿಮಾಗೆ ಇವ್ರ ಮನೆಗೆ ಬಂದರು. ಫಸ್ಟು ಬಂದ್ಬಿಟ್ಟು, ಸರ್ ಸುನಿ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಏನು ಮಾತಾಡ್ಬೇಕಂತೆ ಗುರು ಅಂದೆ. ಎಲ್ಲಿದ್ದಾರೆ ಅಂತೆ. ಇಲ್ಲೇ ಕೆಳಗಡೆ ಅವರೇ ಬಂದ್ಬಿಡ್ತಾರೆ. ಸರಿ ಏನಂತೆ ಗುರು ಅಂತ. ಅವ್ನು ಬಂದವನೇ ಸುನಿ ಇವರು ಇಬ್ಬರು ಕೂತ್ಕೊಂಡು, ಸರ್ ಒಂದು ಬಹುಪರಾಕ್ ಅಂತ ಸಿನಿಮಾ ಮಾಡೋಣ ಸರ್. ಸುನಿ ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿ ಒಂದು ಲೆವೆಲ್ಗೆ ರೆಡಿ ಆಗ್ಬಿಟ್ಟೈತಿ. ನೀನು ನನ್ನ ಸಿನಿಮಾದಲ್ಲಿ ನೀನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡಿದ್ದೆ ಅನ್ನೋದು ನಮ್ಮ ನಿರ್ಮಾಪಕರಿಗೂ ಭಾಳ ಜನಕ್ಕೆ ಗೊತ್ತಾಗ್ಬಿಟ್ಟೈತಿ, ಆಯಿತಾ. ಅದಕ್ಕೆ ಅವರು ನಿನ್ನನ್ನು ಹಿಡ್ಕೊಂಬಂದು ಕೊಡು ಅಂತ ನನ್ನನ್ನು ಕೇಳ್ತಾವ್ರೆ, ಇನ್ಕ್ಲೂಡಿಂಗ್ ರಾಮು, ಅಣಜಿ ನಾಗರಾಜು, ಲಾಕಪ್ ಡೆತ್ ರಾಮು ಅವರು, ಆಮೇಲೆ ಮೇಡಮ್ ಒಬ್ರು ಇದ್ದಾರಲ್ಲ, ಅಲ್ಲ ಏಯ್ ಕನೆಕ್ಟಿವಿಟಿ ತಗೊಂತ ಜಯಿಸಿದ್ದೇವೆ ಮೇಡಮ್. ಅವರು ಒಂದು ದಿವಸ ಆಫೀಸಿಗೆ ಬಂದು ಕೇಳ್ತಾರೆ ನನ್ನ, ಏನಂತ ಪ್ರಕಾರ ಒಂದು ಸ್ವಲ್ಪ ಸುನಿ ಅವ್ರದ್ದು ಇದು ಮಾಡಿಕೊಡ್ಬೇಕು ಅಂತ. ಯಾಕೆ? ಇಲ್ಲ ನಾನು ಸಿನಿಮಾ ಮಾಡಬೇಕು ಅಂತ. ರಮೇಶ್ ಯಾದವ್ ಅವ್ರು ಕೇಳ್ತಾರೆ, ಈ ಥರ ಹಿಂಗೆ ಸುನಿ ನೀವು ಹೇಳಿದ್ರೆ ಆಗುತ್ತಂತೆ. ನಾನು ಇಷ್ಟೆಲ್ಲ ಆದಮೇಲೆ ಈತ ನನ್ನ ಹತ್ರ ಬಂದ್ಬಿಟ್ಟು ಸಿನಿಮಾ ಮಾಡೋಣ ಸರ್ ಅನ್ನ. ಗುರು ನಾನು ನಿನಗೆ ದುಡ್ಡು ಕೊಡಲ್ಲ, ಮ್ಯಾಕ್ಸಿಮಮ್ ಅಂದರೆ ಪ್ರೊಡಕ್ಷನ್ಗೆ ನಾವು ಇನ್ವೆಸ್ಟ್ ಮಾಡ್ಬೋದು ಅಷ್ಟೇ, ಅಷ್ಟನ್ನು ಹೊರತುಪಡಿಸಿ
ನೀನು ಯಾಕೆ ಪ್ರೊಡಕ್ಷನ್ ಮಾಡೋ ಕೆಲಸ ಇವಾಗ ಗಂಭೀರವಾಗಿರೋ, ನೀನು ಹೂ ಅಂದರೆ 70-80 ಲಕ್ಷ, 1 ಕೋಟಿ ರೂಪಾಯಿ ಕೊಡ್ತಾರೆ, ತಗೊಂಡು ಸುಮ್ಮನೆ ಕೆಲಸ ಮಾಡ್ಕೊಂಡು ಆರಾಮಾಗಿರೋದು ಬಿಟ್ಬಿಟ್ಟು ನಿಮ್ಗೆ ಯಾವ ಥರದಪ್ಪ ನಿನ್ನ ಒಂದೇ. ಇಲ್ಲ ಬಾಸ್ ನಾನು ಶ್ರೀನಗರ ಕಿಟ್ಟಿಯವ್ರಿಗೋಸ್ಕರ ಮಾಡಲೇಬೇಕು. ಅದೇ ಹಂಗೆ ಇದ್ದೆ. ಅವ್ರು ಒಂದೇ ಒಂದು ಮಾತು ತುಟಕ್ ಅನ್ನಲಿಲ್ಲ. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಸಿನಿಮಾದಲ್ಲಿ ಒಂದು ಸಾಂಗಿಗೆ ಬರಬೇಕು, ನೈಟು ಎಣ್ಣೆ ಹೊಡ್ಕೊಂಡು ಏನೋ ಮಾಡೋ ಅಂಥ ಸಾಂಗ್ ಅಲ್ವಾ? ಹಾಂ, ಗುಡ್ಡೆ ಹಾಕೊಂಡು ನೀವೊಂದು ಇದನ್ನು ಮಾಡ್ಬೇಕು, ಏನೋ ಒಂದು ಸಾಂಗ್ ಇದೆ ಸರ್ ಅಂದಿದ್ದಕ್ಕೆ ಒಂದು ಮಾತು ಏನಕ್ಕೆ ಅಂತ ಕೇಳಿಲ್ಲ. ಸುನಿ ಬರ್ತೀನಿ ಅಂದರು, ಡೇಟ್ ಹೇಳೋ ಅಂದರು, ಬಂದ್ಬಿಟ್ರು, ಆ್ಯಕ್ಟ್ ಮಾಡಿಬಿಟ್ರು, ಹೋಗ್ಬಿಟ್ರು ಸರ್. ಸೊ ಅಂಥವ್ರನ್ನ ನಾನು ಗೌರವಿಸ್ಲೇಬೇಕು. ಈಗ ನಾನು ಚೆನ್ನಾಗಾದಾಗ ಅವ್ರನ್ನೆಲ್ಲ ಮರೆತರೆ ಚೆನ್ನಾಗಿರಲ್ಲ. ಸೊ ಅವ್ರಿಗೋಸ್ಕರ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಅದಕ್ಕೆ ನಾವು ಜೊತೆನಲ್ಲಿ ಮಾಡಬೇಕು. ಸರಿ, 3-4 ಜನ ಅಂದರು, ಗುರು ದಯವಿಟ್ಟು ನಿರ್ಮಾಪಕರು ನನ್ನ ಹೆಸರು ಹಾಕಕ್ಕೆ ಹೋಗ್ಬಿಡೋರು, ಮೇಲೆ ಏನೋ ಸಾಕಾರದೊಂದಿಗೆ ಅದೇನೋ ಮಾಡ್ಕೊಳ್ಳಿ, ಅದೇನು ದುಡ್ಡ ತಗೊಂಬಿಡಿ ಅಂತೇಳಿ 1 ಕೋಟಿನ ಹಾಂ 1 ಕೋಟಿ ಹಣ ಕೊಟ್ವಿ. ಮಾತಾಡ್ಕೊಂಡು ಬಂದು ಏನೇನೋ ಆಯಿತು. ಅದಕ್ಕೆಲ್ಲ ಮೂಲ ರೂವಾರಿ ಈತನೇ, ಯಾರು ಸುರೇಶ್ ಚಂದ್ರ. ಅವನು ಸುನೀನ್ ಏನಾನ ಅವತ್ತಿನ ದಿವಸ ಸಿನಿಮಾ ಮಾಡಿಸ್ಬೇಕು ಅಂತ ಬಂದರೆ ಅದ್ರ ಜೊತೆಯಲ್ಲಿ ಇವರು ಇದ್ರು. ಅದು ಸ್ವಲ್ಪ ನೀವು ಎಷ್ಟಕ್ಕೆ ಬೇಕು ಅಷ್ಟಕ್ಕಿದ್ರಿ, ಸೈಲೆಂಟ್ ಆಗಿದ್ರಿ. ಹಾಂ, ಅದೇ ಬಂದು ಅವ್ರು ಫುಲ್ ಫ್ರೆಂಡ್ಸಲ್ಲಿ ಆಗೋಗ್ಬಿಟ್ಟಿದ್ರು. ಅಂದರೆ ಅವತ್ತಿನಿಂದಲೂ ಕೂಡ ಒಂಥರ ಏನಪ್ಪ ಅಂದರೆ ಇವ್ರದ್ದು ಸಾಯಂಕಾಲ ಒಂದು 6:30-7 ಗಂಟೆ ತನಕ ನಮ್ಮದು ಇವ್ರದ್ದು ಓಕೆ ಎಲ್ಲ ಚೆನ್ನಾಗಿರ್ತದೆ. ಒಂದು 7:30-8 ಗಂಟೆ ಆದಮೇಲೆ ಸಿಕ್ಕರೆ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಆಗ್ಬಿಡ್ತದೆ ಅಲ್ರಿ. ಅದಕ್ಕೆ ಅಷ್ಟೇ ಅಂದರೆ ಸರ್ ನಾವು ಹಿಂಗೆ ಮಾಡ್ಬೇಕಾಗಿತ್ತು ಸರ್, ಹಿಂಗೆ ಆಗ್ಬಿಡುತ್ತೆ ಸರ್, ಹಿಂಗೆ ಆಗ್ಬಿಡುತ್ತೆ. ಗುರು ಇದು ನಾವೇ ಯಾಕೆ ಗುರು ಹೇಳಿಲ್ಲ ಸರ್, ನೀವು ತಲೆಗೆ ಹಾಕೊಳ್ಳಿಲ್ಲ. ಸರಿ ಆಯ್ತು, ಅದನ್ನ ಡೈರೆಕ್ಟ್ರಿಗೆ ಹೇಳ್ಬೇಕಾಯ್ತು. ಸರ್ ಡೈರೆಕ್ಟ್ರಿಗೆ ಹೆಂಗೆ ಸರ್ ಹೇಳೋಕ್ಕಾಯ್ತದೆ? ಓ ಹೌದಾ, ಸರಿ, ಹಂಗಾರೆ ದಿನೇಶ್ ಬಾಬು ಅವ್ರು ನಾನೇ ಹೇಳ್ತೀನಿ ಬಿಡ್ರಿ, ಹಂಗೆ ನನ್ನ ಮಾಡ್ಕೊಂಡ್ಬಿಟ್ಟಿಲ್ಲ ಸರ್ ಅಂತ. ಇವು ಹಂಗೆ ಅಷ್ಟು ಮಾಡ್ಕೊಂಡು ಮತ್ತೆ ಮಾರನೇ ದಿವಸಕ್ಕೆಲ್ಲ ಸರ್ ಹೋಗ್ಬಿಟ್ಟದು. ಅದೇ ರೀತಿ ಆ ಥರದ ಒಂದು ಸ್ನೇಹ ಒಂಥರ ಏನಪ್ಪ ಅಂದ್ರೆ ನನಗೆ ಇವಾಗ ಏನು ಅನಿಸ್ತಾ ಐತೆ ಅಂದರೆ, ನಾನೊಂದು 10-15 ವರ್ಷ ಹಿಂದಕ್ಕೆ ಹೋದಂಗೆ ಆಗ್ಬಿಡ್ತು ಈಗ. ಯಾಕಂದರೆ ಒಂದು ಕಡೆ ಸುರೇಶ್ ಬಂದ್ರ ರೈಟ್ಗೆ ಲೆಫ್ಟ್ಗೆ ಮುರಳಿ ಅಂದರೆ, ಓ ಇದು ಮೋಸ್ಟ್ಲಿ ನಮ್ಮದೇ ಪ್ರೊಡಕ್ಷನ್ನು, ನಾನೇ ಪ್ರೊಡ್ಯೂಸರು. ದಿನೇಶ್ ಬಾಬು ಅವರು ಇಲ್ಲ, ಅವ್ರು ಯಾವಾಗೂ ಇರ್ತಾರೆ, ಎಲ್ಲರ ಜೊತೆಲೂ ಇರ್ತಾರೆ. ಈಗ ಅವರೇ ನೀವು ಹೇಳಿದ್ಮೇಲೆ ನಮ್ಮ ತಲೆಗೆ ಬಂದ್ಬಿಡ್ತದ್ದು. ಬ್ಲೆಸ್ಸಿಂಗ್ಸು ಅಲ್ಲ, ನನಗೆಲ್ಲ ಬ್ಲೆಸ್ಸಿಂಗ್ಸು ಇವ್ರಿಗೆ. ಅಂದರೆ ಅಲ್ಲ, ನನಗೆ ನಾನು ಐ ಲೈಕ್ ದಿನೇಶ್ ಬಾಬು ಲೈಕ್ ಎನಿಥಿಂಗ್, ಅದ್ರ ಬಗ್ಗೆ ನೋಡೋಕೆ. ಹಾಗೆ ಆ ಒಂದು ಜರ್ನಿನಲ್ಲಿ ಬಂದವರು ಇವತ್ತಿಗೂ ಕೂಡ. ಅದಕ್ಕೆ ನಾನು ಯಾವಾಗೂ ಏನು ಹೇಳ್ತೀನಿ, ಏನಾನ ಮಾಡ್ರಿ, ಹುಷಾರಾಗಿ ಮಾಡ್ರಿ, ಯೋಚನೆ ಮಾಡ್ರಿ, ಕಳಕಳ ಅಂತ ಕೆಲಸ ಮಾಡಬೇಡ್ರಿ. ಆಮೇಲೆ ಧರ್ಮನ ಹೆಸರು ಹೇಳ್ಬಿಡ್ತಾರೆ, ಅವಾಗ ನನ್ನ ಮುಂದಕ್ಕೆ ಏನೂ ಮಾತಾಡಂಗೆ ಇಲ್ಲ. ಯಾಕಂದ್ರೆ ಧರ್ಮ ಇದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಅವರು ಒಂಥರ ಸೆಕೆಂಡ್ ಮುರಳಿ ಇದ್ದಂಗೆ, ಕೊಟ್ಟರು ಸರಿ, ಕೊಡದೇವರು ಸರಿ ಮಾಡಿದ್ರೆ. ಅಂದರೆ ನಿಮ್ಮ ಬಗ್ಗೆ ನನಗೆ ಅಷ್ಟೊಂದು ಗೌರವ. ಅಲ್ಲ ರೆಡಿಯಾಗಿ, ಮೋಸ್ಟ್ಲಿ ಬಿಗ್ ಬಾಸ್ ಓಟ್ ಬಂದಾದ್ಮೇಲೆ ರೆಡಿಯಾಗಿ ಈಗ ಟ್ಯೂನ್ ಆಗ್ಬಿಟ್ಟಾರಾ? ಹಾಂ, ಓಕೆ. ಅಲ್ಲ, ಟ್ಯೂನ್ ಆಗಿದ್ರೆ ಒಳ್ಳೇದು, ಯಾಕಂದ್ರೆ ಎವ್ರಿ ಡೇ ಇಸ್ ನಾಟ್ ಸಂಡೇ. ಅವತ್ತಿನ ಕಾಲ ಇತ್ತು. ಎನಿವೆ, ಏನೋ ಒಂದು ನಮ್ಮ ಸ್ವಂತ ಕುಟುಂಬದ ಸಿನಿಮಾ ಥರ ಇದು. ಈಗೇನೆ ನಮ್ಮ ಜಯರಾಮಣ್ಣನು ಕೂಡ ಜೊತೆನಲ್ಲಿದ್ದು, ಆಮೇಲೆ ಜಯರಾಮಣ್ಣ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅಂತ ಕೇಳಿ ಇನ್ನೂ ಬಣ್ಣ ಹಾಕಿದ್ರೆ ಮುಗಿದೈತೆ ಬಿಟ್ಬಿಡಿ. ಅಂದರೆ ಅದು ಒಂದು ಒಳ್ಳೆ ಮನಸ್ಸುಗಳೆಲ್ಲ ಒಂದು ಇದರಲ್ಲಿ ಸೇರಿಕೊಂಡಾಗ ಚೆನ್ನಾಗಿ ಆಗುತ್ತೆ. ದಿ ಬೆಸ್ಟ್ ತಲ್ವಾರ್ ಆದಷ್ಟು. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ತುಂಬ ಇಷ್ಟಪಡ್ತಕ್ಕಂಥ ನಟ ದರ್ಶನ್ ಅವರ ಒಂದು ಆಶೀರ್ವಾದನೂ ನಿಮ್ಮ ಸರಿ ಮೇಲಿದೆ. ಮುರಳಿಯವರು ಮತ್ತು ಇವರೆಲ್ಲ ಸಿನಿಮಾ ಮಾಡುವಾಗ ಮುಮ್ತಾಜಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ರು, ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ರಲ್ಲ. ಅದೇ ಅಂದರೆ ಆ ಒಂದು ಒಳ್ಳೊಳ್ಳೆ ಇವೆಲ್ಲ ನಿಮ್ಮ ತಲೆ ಮೇಲೆ ಇರೋದ್ರಿಂದ ಏನೇ ರೀತಿಯೂ ಪ್ರಾಬ್ಲಮ್ ಆಗಲ್ಲ. ನೋಡಿಕೊಂಡು ಸಿನಿಮಾನ ರಿಲೀಸ್ ಮಾಡಿರಿ ಅಷ್ಟೇ. 4, 8, 10 ಜೊತೆಯಲ್ಲಿ ಬರೋದು ಬೇಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಒಳ್ಳೆಯದಾಗಿ ಮುರಳಿ ಇದೇನೋ ಒಂದು ರೂಪ ತಗೊಳುತ್ತೆ. ಈ ಸಿನಿಮಾನ ಖಂಡಿತ ಮಾಡೋಣ. ಒಂದು ಕಡಿಮೆ ಬಜೆಟ್ ಮಾಡೋಣ ಅಂದ್ಕೊಂಡ್ವಿ, ಆದರೆ ಇದು ಸ್ವಲ್ಪ ಬಜೆಟ್ ಮೀರಿ ಮಾಡಿದ್ದೀವಿ. ಅದು ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಸಾಂಗ್ಸ್ ಅಂತೂ ನಮ್ಮ ಪ್ರವೀಣ್ ಸರ್ ಮಾಡಿರೋಂಥ ಸಾಂಗ್ಸು ಖಂಡಿತ 3 ಸಾಂಗ್ ಅಂತೂ ಹಿಟ್ಟಾಗುತ್ತೆ ಅಂತ ನಾನು ಇವತ್ತು ಹೇಳ್ತೀನಿ ಸ್ಟೇಜ್ ಮೇಲೆ. ಖಂಡಿತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಅವಿನಾಶು ಅವನದೊಂದು ಕ್ಯಾರೆಕ್ಟರ್ ಇದೆ, ಬಟ್ ಅವನ್ನೆಲ್ಲೂ ರಿವೀಲ್ ಮಾಡಿಲ್ಲ ನಾವು. ಬಟ್
ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದ್ರಲ್ಲಿ ಜೆ ಕೆ ಇಲ್ಲ, ನಾನು ನೆಕ್ಸ್ಟ್ ಪ್ರೋಗ್ರಾಮ್ ಕರೀತೀನಿ. ಹಾಗೆ ನಮ್ಮ ಮುರಳಿ ಸರ್ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಈ ಸಿನಿಮಾನ. ಇಬ್ರು ಫ್ರೆಂಡ್ಸ್ ಆಕ್ಚುಲಿ, ನಾನು ಪ್ರೊಡ್ಯೂಸರ್ ಅಂತಲ್ಲ, ಅವರು ಡೈರೆಕ್ಟ್ ಅಂತ ಏನಲ್ಲ, ನಾವಿಬ್ರು ಫ್ರೆಂಡ್ಸ್ ಆಕ್ಚುಲಿ. ಅದಾದ್ಮೇಲೆ ನಮ್ಮ ಧರ್ಮ ಸರ್ ಒಂದು ದಿನ ಕೂಡ ನಮಗೆ ತೊಂದರೆ ಕೊಡದೆ ತುಂಬಾ ನೀಟಾಗಿ ನನಗೆ ಸಿನಿಮಾ ಮುಗಿಸ್ಕೊಟ್ಟಿದ್ದಾರೆ. ಪಾಪ ಅವ್ರಿಗೆ ಒಂದು 10 days ಇನ್ಫೆಕ್ಷನ್ ಆದಾಗ ನಾವು ಎಷ್ಟು ನೋವು ಪಟ್ವಿ ಅಂದರೆ, ಪಾಪ ಕಾಂಟ್ಯಾಕ್ಟ್ ಲೆನ್ಸ್ ಹಾಕ್ಬಿಟ್ಟು, ಬಟ್ ಅವ್ರು ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಹಾಗೆ ನಮ್ಮ ಬಣ್ಕ ಸರ್ ನನ್ನ 15 ವರ್ಷದ ಸ್ನೇಹಿತರು. ಇವರು ನಾವು ಇವರಿಂದನೇ ನಾನು ಇಂಡಸ್ಟ್ರಿಗೆ, ಆ್ಯಕ್ಚುಲಿ ನಾನು ಜನ್ಮದ ಗೆಳತಿಗೆ ದಿನೇಶ್ ಬಾಬು ಸರ್ ಹತ್ರ ಬಂದಿದ್ದು. ಅಲ್ಲಿಂದ ಇಷ್ಟು ವರ್ಷ ನಾನು ಸಿನಿಮಾ ಮಾಡ್ಕೊಂಡು ಬಂದಿದ್ದೀನಿ. ಈ ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕು. ಹಾಗೆ ನಮ್ಮ ಬೈರೇಗೌಡರು, ಆನೇಕಲ್ ಕಾಂಗ್ರೆಸ್ನ ಮುಖಂಡರು, ಅವರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಅದಾದಮೇಲೆ ನನ್ನ ತಂದೆ ಸ್ಥಾನದಲ್ಲಿ ನಿಂತಿರೋಂಥ ನಮ್ಮ ಜಯರಾಮಣ್ಣ ಸಪೋರ್ಟ್ ನನಗಿದ್ರೆ ನಾನು ಏನು ಬೇಕಾದರೂ ಮಾಡ್ಬೋದು ಅನ್ನೋದು ನಮ್ಮ ಜಯರಾಮಣ್ಣ ನನಗೆ ಆ ಧೈರ್ಯ ತಂದು ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಆಮೇಲೆ ಈ ಪಲ್ ಸಾಂಗ್ ಆಡಿರೋಂಥ ವಿಜೇತ್ ತುಂಬ ಚೆನ್ನಾಗಿ ಆಡಿದ್ದಾರೆ. ನೀವು ನೋಡಿದ್ದೀರಾ, ನೀವೇ ಸಪೋರ್ಟ್ ಮಾಡಿ ಇದನ್ನ ಗೆಲ್ಸ್ಕೊಡ್ಬೇಕು ಅಂತ ಕೇಳ್ತೀನಿ. ನೀವು ಯಾವ ರೀತಿ ತೀರ್ಮಾನ ತಗೊಂಡು ಬರೀತಿರೋ ಪೇಪರಲ್ಲಿ ಅದ್ರ ಮೇಲೆ ನಡ್ಕೊಂಡು ಹೋಯ್ತದೆ. ನೋಡಿದಂಥ ಜನ ಯಾವ ಅಡ್ವರ್ಟೈಸ್ಮೆಂಟ್ ಬೇಕಾಗಿಲ್ಲ, ಅವ್ರವ್ರ ಬಾಯಿ ಮಾತಾಡ್ಕೊಂಡ್ರು ಸಾಕು. ಏನಿಲ್ಲದೆ ಸಿನಿಮಾ ಸಕ್ಸಸ್ ಆಗೋಯ್ತದೆ. ಇದು ನನ್ನ ಅನುಭವ. ಕನ್ನಡ ಸಿನಿಮಾಗಳದ್ದು ಹೆಂಗೆ ಅಂದರೆ ಕಷ್ಟ ಇದೆ. ಕನ್ನಡ ಸಿನಿಮಾ ಇವತ್ತು ಮಾಡಿ ರಿಲೀಸ್ ಮಾಡೋದಂತೂ ಇನ್ನೂ ಕಷ್ಟ. ನಾವು ಅಷ್ಟು ದಿನ ಗಾಂಧಿನಗರಲ್ಲಿ ಇದ್ದೆ ಒಂದಷ್ಟು ದಿವಸ, ಇದಕ್ಕಲ್ಲ, ಏನೋ ಆಫೀಸ್ ಮಾಡ್ಕೊಂಡಿದ್ವಿ, ಅಲ್ಲಿ ನೋಡ್ತಾ ಇದ್ದೀವಿ ಕಷ್ಟ ಸುಖನ. ಭಾರಿ ಕಷ್ಟ ಇದೆ ನಮ್ಮಲ್ಲಿ. ಆಮೇಲೆ ಯಾವುದೇ ಆಕ್ಟರ್ಗಳಾಗಲಿ ಏನೇ ಆಗಲಿ ಫೇಮಸ್ ಆದ ತಕ್ಷಣನೇ ತಲೆದಿರೋದು. ಅಣ್ಣವ್ರು ಇದ್ದಂಥ ಇದ್ದು ಸಿನಿಮಾ ನಾಡಿದ್ದು ಹೆಂಗಿರ್ಬೇಕು ಅವರು. ಇದನ್ನ ಯಾರು ಕಲಿತಾ ಇಲ್ಲ ಕರೆಕ್ಟಾಗಿ ಅವ್ರದಲ್ಲಿ. ಅವ್ರ ಮನೆ ಮಕ್ಕಳು ಬಿಟ್ರೆ ನಾನು ನೋಡಿದ್ರೆ ಬೇರೆ ಯಾರೂ ಕಲೀಲಿಲ್ಲ. ಆ ನಯ, ವಿನಯ, ನಮ್ರತೆ, ಇಲ್ಲಿ ಬೇಕೋಣ, ಇಂಥ ಹೋಟ್ಲು ಊಟ ಬೇಕು, ಅಂಥ ಊಟ ಬೇಕು, ಇಂಥ ಕಡೆ ಮಲಗಬೇಕು, ಅದೆಲ್ಲ ಬಿಡಬೇಕು. ನೀರು ಕಷ್ಟ ಆಗುತ್ತೆ ಸರ್ ಕನ್ನಡ ಸಿನಿಮಾದಲ್ಲಿ ಮಾಡಿ ಮುಂದಕ್ಕೆ ಬರ್ಬೇಕಾದ್ರೆ ಭಾರಿ ಕಷ್ಟ ಆಗುತ್ತೆ. ನಿರ್ಮಾಪಕರು ಹಣ ಹಾಕಿರ್ತಾರೆ, ಪಾಪ ಅವ್ರು ತೊಂದರೆ ಕೊಡ್ಬಾರ್ದು ಮನಸ್ಸಲ್ಲಿ ಇರಲ್ಲ ಅವ್ರಿಗೆ. ಸೊ ಅದರಿಂದ ನೀವು ತಾವೆಲ್ಲ ಮನಸ್ಸು ಮಾಡಿದ್ರೆ ಸಿನಿಮಾ ಗೆಲ್ತದೆ. ನೀವು ಫಸ್ಟ್ ಮನಸ್ಸು ಮಾಡಬೇಕು, ಸೆಕೆಂಡ್ ಆಡಿಯನ್ಸ್, ನೋಡೋಂಥ ಜನ. ಅದರಿಂದ ಇದೆಲ್ಲ ನಮ್ಮ ಸುರೇಶ್ಗೆ, ಡೈರೆಕ್ಟ್ರು ಮುರಳಿ ಅವ್ರಿಗೆ, ಎಲ್ಲರಿಗೂ ಯಶಸ್ಸು ಸಿಗಲಿ ನಿಮ್ಮಿಂದ. ಅದರಿಂದ ನೀವು ಅವ್ರಿಗೆ ಸಹಕರಿಸಿ, ಅವ್ರ ಪರವಾಗಿ ಬರೆದು ಸಾಧ್ಯವಾದಷ್ಟು ನೀವು ಕೈ ಹಿಡಿಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊಂಡು ಒಂದು 2 ಮಾತು ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯರಿಗೂ, ಗೆಳೆಯರಿಗೂ, ಹಾಗೂ ಇದಕ್ಕೆಲ್ಲ ಇಂಪಾರ್ಟೆಂಟ್ ಆಗಿ ನಮ್ಮ ಮುಂದೆ ಇರ್ತಕ್ಕಂಥ ಕ್ಯಾಮ್ರಾ ಎಲ್ಲ ಇವ್ರಿಗೂ ಒಂದಿದು. ಈ ಸಿನಿಮಾದ ಏನಪ್ಪ ಮೈನು ಅಂತಂದರೆ, ಈ ತಲ್ವಾರ್ ಅನ್ನೋ ನೇಮು ಭಾರಿ ಚೆನ್ನಾಗಿ ಕಾಣಿಸ್ತಾ ಇದೆ. ತಲ್ವಾರ್ ಅನ್ನೋದು ಈಗ ಈ ಪರಿಸ್ಥಿತಿಯಲ್ಲಿ ತಲ್ವಾರ್ ಅನ್ನೋದು ಗೊತ್ತಿಲ್ಲದೆ ಇದ್ರೂ ತಲ್ವಾರ್ ಫಿಲಮ್ ನೋಡಬೇಕು ಅಂತ ಬರ್ತಾರೆ. ಅದನ್ನ ಹೈಟೆಕ್ ಮಾಡ್ಬೇಕಂದ್ರೆ ನಮ್ಮ ಜಯರಾಮಣ್ಣವ್ರು ಹೇಳ್ದಾಗ ಎಲ್ಲ ಇರೋದು ನಿಮ್ಮ ಕೈಯಲ್ಲೇ. ಇಲ್ಲಿ ನಾವು ಮೇಲೆ ಇರೋರು ಎಷ್ಟು ಮಾತಾಡಿದ್ರು ಇವಾಗ ಒಂದು 10 ನಿಮಿಷ ಮಾತಾಡ್ಕೊಂಡು ಹೋಗ್ಬೋದು. ಈ ಸಿನಿಮಾ ಒಂದು ಮೇಲ್ಮಟ್ಟಕ್ಕೆ ಹೋಗ್ಲಿ, ವಿನಾಯಕನ ಆಶೀರ್ವಾದದಿಂದ ನಮ್ಮ ಸುರೇಶು, ಮುರಳಿವರ್ಗೆ, ನಮ್ಮ ಹೀರೋ ಧರ್ಮ ಸರ್ ಅವ್ರಿಗೆ ಎಲ್ರಿಗೂ ಒಳ್ಳೇದಾಗಲಿ. ಇನ್ನೂ ಇಂಥ ಸಿನಿಮಾಗಳು 1 ವರ್ಷಕ್ಕೆ 2-3 ಅವರು ತೆಗಿಲಿ. ಇದು ಚೆನ್ನಾಗಿ ವಿಟ್ಟಾಗಲಿ. ಇದಕ್ಕೆ ಕಾರಣಕ್ಕಾದ್ರೆ ಇದು ವಿಟ್ಟಾದರೆ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಆತ್ಮೀಯರು ಕ್ಯಾಮ್ರಾ ಇವರು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಳ್ಳೇದಾಗಲಿ. ಜೈ ಹಿಂದ್, ಜೈ ತಲ್ವಾರ್. ಸಮಯದ ಅಭಾವ ಅಂತ ಬೇರೆ ಹೇಳಿದ್ರು. ನನ್ನ ಮೊದಲನೇ ಸಿನಿಮಾ ಮುಮ್ತಾಜ್ ಅಂತ ಆಸ್ ಎ ಮ್ಯೂಸಿಕ್ ಡೈರೆಕ್ಟ್ರು. ಸೊ ನಾನು ಅವಾಗ ಕಾಲೇಜಲ್ಲಿ ಓದ್ತಾ ಇದ್ದೆ. ಒಂದಿನ ಕಾಲೇಜಿಗೆ ರಜಾ ಹಾಕಿ ನನ್ನ ಅಣ್ಣ ಪವನ್ ಭಟ್ ಅಂತ, ಸೊ ಅವರು ಮುರಳಿ ಸರ್ನ ಪರಿಚಯ ಮಾಡಿಕೊಟ್ರು, ಈ ಥರ ಮ್ಯೂಸಿಕ್ ಡೈರೆಕ್ಟರ್ ಹುಡುಕ್ತಿದ್ದಾರೆ ಅಂತ. ಆಗ ನನಗೆ ಜಸ್ಟ್ ಐ ವಾಸ್ 20 years old. ಸೊ ನಾನು ಅವಾಗ ಫಸ್ಟ್ ಮೀಟ್ ಆಗಿದ್ದು. ಸೊ ಮುರಳಿ ಸರ್, ಧರ್ಮ ಸರ್, ಸೊ ಇವರಿಬ್ರು ನನಗೆ ಫಸ್ಟ್ ನಾನು ಇಂಡಸ್ಟ್ರಿಯಲ್ಲಿ ಮ್ಯೂಸಿಕ್ ಕಂಪೋಸರ್ ಆಗಿ ಅಥವಾ ಇಂಡಸ್ಟ್ರಿಗೆ ಬರೋದಕ್ಕೆ ಮುಖ್ಯವಾಗಿ ಅವರು ಕಾರಣಕರ್ತರಾದವರು. ಅವರಿಬ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ, ಉಮೇಶ್ ಬಣ್ಕರ್ ಸರ್ಗೂ,
ಈ ಚಿತ್ರದ ನಿರ್ಮಾಪಕರಾದಂಥ ಸುರೇಶ್ ಸರ್ ತುಂಬಾ ತುಂಬಾ ಒಳ್ಳೆ ವಾತಾವರಣನ ಕಲ್ಪಿಸ್ಕೊಡ್ತಾರೆ. ಸುರೇಶ್ ಸರ್ ಆಗಿರ್ಬೋದು, ಮುರಳಿ ಸರ್ ಆಗಿರ್ಬೋದು, ಅಂದ್ರೆ ಏನು ಪ್ರೆಷರ್ ಇರಲ್ಲ ಮ್ಯೂಸಿಕ್ ಮಾಡುವಾಗ ಆಗಿರ್ಲಿ ಅನ್ನೋದು. ಸೊ ಈ ಸಿನಿಮಾದಲ್ಲಿ ಟೋಟಲ್ 4 ಹಾಡುಗಳಿದೆ. ಸೊ ಇವತ್ತು ನೀವು ಕೇಳಿದ್ದು ಹಾಡಿನ ಒಂದು ಬೇಸಿಕ್ ಟ್ಯೂನ್ ಅನ್ನು ಮಧು ಹೆಗ್ಡೆ ಅನ್ನೋರು ಒಬ್ರು ಕಂಪೋಸ್ ಮಾಡಿದ್ರು. ಸೊ ಅವ್ರ ಕಾರಣಾಂತರಗಳಿಂದ ಇವತ್ತು ಇಲ್ಲಿಗೆ ಬರೋಕ್ಕಾಗಲಿಲ್ಲ. ಸೊ ಸುರೇಶ್ ಸರ್ ಮತ್ತೆ ಮುರಳಿ ಸರ್ ನನಗೆ ಹೇಳಿದ್ರು ಈ ತರ ಒಂದು ಟ್ಯೂನ್ ಇಷ್ಟ ಆಗಿದೆ, ಸೊ ಇದನ್ನ ನಾವು ಪ್ರೊಡ್ಯೂಸ್ ಮಾಡೋಣ, ಪ್ರೋಗ್ರಾಮಿಂಗ್ ಮಾಡೋಣ ಹೇಗೆ ಅಂತ. ಸೊ ಅದಕ್ಕೆ ನಾನು ಓಕೆ ಅಂತ ಹೇಳಿದೆ. ಸೊ ಇನ್ನು 3 ಹಾಡು ಬರೋದಿದೆ. ಸೊ ಆ ಹಾಡುಗಳಲ್ಲಿ ಅದನ್ನ ಯಾರು ಹಾಡಿದ್ದಾರೆ ಏನು ಅಂದ್ರೆ ಒಂದಷ್ಟು ಸರ್ಪ್ರೈಸ್ಗಳಿದೆ ಆ ಹಾಡುಗಳಲ್ಲಿ. ಸೊ ಜನವರಿ ತಿಂಗಳಲ್ಲಿ ಹಾಡು ಮತ್ತೆ ಟ್ರೈಲರು ಎಲ್ಲ ಲಾಂಚ್ ಆಗುತ್ತೆ. ಸೊ ನಿಮ್ಮೆಲ್ರಿಗೂ ಹಾಡುಗಳು ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಮತ್ತೊಮ್ಮೆ ವೇದಿಕೆ ಮೇಲಿರುವಂಥ ಎಲ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ, ಮತ್ತೆ ಮಾಧ್ಯಮ ಮಿತ್ರರಿಗೂ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಲಿರಿಕಲ್ಲಿ ಅದು ಆ ಪಲ್ ಪಲ್ ಅನ್ನೋದು ಆ ಹಾಡು ಅಂದ್ರೆ ಮೊದಲೇ ಅದು ಡಿಸೈಡ್ ಆಗಿತ್ತು, ಆ ಒಂದು ಲೈನ್ ಮಾತ್ರ. ಸೊ ಆ ಲೈನನ್ನೇ ಇಟ್ಕೊಂಡು ಟ್ಯೂನ್ ಮಾಡಿದ ಕಾರಣ ಮೇ ಬಿ. ಸೊ ಅದು ಪಲ್ ಅಂದ್ರೆ ಸೆಕೆಂಡ್ ಕ್ಷಣ. ವಿಜೇತ್ ಅವರು ಸಾರಿ ತುಂಬಾ ಚೆನ್ನಾಗಿ ಹಾಡಿದ್ದೀರಾ.